ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಹಾಗೆ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಬಿರಿಯಾನಿ ಮಾಡ್ತಾ ಇದ್ದೀನಿ. ರಮ್ಯಂಗಂತೂ ಇವತ್ತು ಹುಷಾರ್ ತಪ್ಪಿಟ್ಟಿದೆ. ನಂಗೆ ಗೊತ್ತಿಲ್ಲ ಕಣಮ್ಮ, ಒಂದು ಸ್ವಲ್ಪನೇ ಹಾಕಮ್ಮ, ಕಡಿಮೆ ಆದ್ರೂ ಪರವಾಗಿಲ್ಲ, ಜಾಸ್ತಿ ತಳ ಹಿಡಿದುಬಿಟ್ಟದು. ಈಗ ನೋಡಿ, ನಾನು ಸ್ವಲ್ಪ ಹೊತ್ತಲ್ಲಿ ಬಿರಿಯಾನಿ ಆಗೋದ್ರಲ್ಲಿದೆ. ಹಾಗೆ ಬಿರಿಯಾನಿ ಎಲ್ಲ ಮಾಡಿದ್ದು ಆಯಿತು, ಊಟನೂ ಆಯಿತು. ಜೊತೆಗೆ ಮಾರ್ನಿಂಗ್ ಟಿಫನ್ಗೆ ಬಂದು ಇವತ್ತು ಉಳ್ಳಿ ಜಿಂಕ ಮತ್ತು ರೊಟ್ಟಿ ತಿನ್ಕೊಂಡು ನಮಗೆ ಸ್ವಲ್ಪ ಕೆಲಸ ಇತ್ತು, ಬ್ಯಾಂಕ್ ಹೋಗಬೇಕಿತ್ತು. ನಾವು ನಮ್ಮನೆಗೆ ಅಂತ ಬಂದ್ವಿ, ನಾನು ನನ್ನ ಹಸ್ಬೆಂಡು. ಸೊ ಅದಾದಮೇಲೆ ನೋಡ್ತಾ ತುಂಬಾ ಹೊಟ್ಟೆ ಅಷ್ಟುಬಿಟ್ಟಿತ್ತು. ಸುಮಾರು ಬ್ಯಾಂಕಲ್ಲಿ ಏನೇನೋ ಕೆಲಸಗಳಿತ್ತು, ಅದು ಲೇಟ್ ಆಗೋಯ್ತು ನಮ್ಮದು ಆಗೋದಕ್ಕೆ. ಅದಾದಮೇಲೆ ಅಲ್ಲೇ ಪಕ್ಕದಲ್ಲೇ ಬಾಳೆ ಎಲೆ ಊಟ ಅಂತ ಅಂದ್ಬಿಟ್ಟು, ಉಡುಪಿ ಸ್ಟೈಲ್ ಅಂತ ಅಂದ್ಬಿಟ್ಟು, ಅಂದರೆ ಬ್ಯಾಂಕ್ ಪಕ್ಕನೇ ಒಂದು ಮನೆ, ಮಾಮೂಲಿ ಟೇಬಲ್ ಸಿಸ್ಟಮಲ್ಲಿ ಇತ್ತು. ನಾವು ಬಾಳೆದೆಲೆ ಊಟ ಅಲ್ವಾ, ಒಂಥರ ನನಗೆ ನಿಜ ಇಷ್ಟ ಬಾಳೆದೆಲೆ ಊಟ. ನೋಡೋಣ, ಟ್ರೈ ಮಾಡೋಣ ಹೇಗಿದೆ ಅಂತ ಅಂದ್ಬಿಟ್ಟು ಹೋದ್ವಿ. ಬಟ್ ನಂಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ, ಬಟ್ ಪರವಾಗಿಲ್ಲ. ಜಸ್ಟ್ 90 ರೂಪೀಸ್ ಅಲ್ವಾ, ಬಟ್ ಪರವಾಗಿಲ್ಲ. ಇರೋದ್ರಲ್ಲಿ 2 ಥರ ಪಲ್ಯ ಇತ್ತು, ಚಪಾತಿ ಹಾಗೆ ಪಾಯಸ ಆ ಥರ ಇತ್ತು. ಫಸ್ಟ್ ಟೈಮ್ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ನಾನು ನನ್ನ ಹಸ್ಬೆಂಡ್ ಹೋಗಿದ್ದು. ಅದಾದಮೇಲೆ ಮತ್ತೆ ಊಟ ಮುಗಿಸ್ಕೊಂಡು ಬ್ಯಾಂಕ್ ಕಡೆ ಹೋಗಬೇಕಿತ್ತು, ಇನ್ನೂ ಸ್ವಲ್ಪ ಪೆಂಡಿಂಗ್ ಇತ್ತು. ಅವರೂ ಎಂಪ್ಲಾಯೀಸ್ ಊಟ ಮಾಡಬೇಕು ಅಂದ್ಬಿಟ್ಟು ಹೋಗಿದ್ರು. ಅವ್ರದ್ದು ಊಟ ಆದಮೇಲೆ ಕಂಟಿನ್ಯೂ ಮಾಡೋಣ ಅಂತ ಮತ್ತೆ ಬ್ಯಾಂಕ್ ಹತ್ರ ಹೋಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆ ಕಡೆ ಹೊರಡ್ತಾ ಇದ್ವಿ. ಹಾಗೆ ಹೋಗ್ತಾ ಪಕ್ಕದಲ್ಲಿ ಇದು ಮಾವಿನ ಹಣ್ಣು ಮತ್ತು ಸೀಬೆ ಹಣ್ಣು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ನಿಲ್ಲಿಸಿದ್ದೀವಿ. ಆ್ಯಕ್ಚುಲಿ ನನ್ನ ಹಸ್ಬೆಂಡ್ಗೆ ಏನಾಯ್ತು ಅಂದರೆ, ಅಲ್ಲಿ ಊಟ ಕಂಪ್ಲೀಟಾಗಿ ಸ್ಯಾಟಿಸ್ಫ್ಯಾಕ್ಷನ್ ಆಗಿರಲಿಲ್ಲ, ಅವ್ರಿಗೆ ಹೊಟ್ಟೆ ತುಂಬಿಲ್ಲ ಅಂತ ಹೇಳಿದ್ರು. ಅದಾದಮೇಲೆ ಇಲ್ಲಿ ದೋಸೆ ಕಾರ್ನರಲ್ಲಿ 1-2 ದೋಸೆ ತಿನ್ಕೊಂಡು ಹೋಗೋಣ. ಹಾಗೆ ಜೀವು ಮನೇಲಿದ್ದ, ಅವನು ಪಾಪ ಜಸ್ಟ್ ಮ್ಯಾಗಿ ಅಷ್ಟೇ ತಿಂದಿದ್ದು. ನಂಗೆ ಅಡುಗೆ ಮಾಡೋಕ್ಕೆ ಟೈಮ್ ಇರಲಿಲ್ಲ ಅಂತ ಮಾಡೋಕ್ಕಾಗಿರಲಿಲ್ಲ. ಅದಾದಮೇಲೆ ಅಲ್ಲೇ ದೋಸೆ ಕಾರ್ನರ್ಗೆ ಹೋಗಿದ್ದು, ಅವನಿಗೆ ಫ್ರೈಡ್ ರೈಸ್ ತೊಗೊಳ್ಳೋಣ ಅಂತ ಹೇಳಿ. ಹಾಗೆ ದೋಸೆ ಕೂಡ ಟೇಸ್ಟ್ ಮಾಡೋಣ ಅಂದ್ಬಿಟ್ಟು ಟೇಸ್ಟ್ ಮಾಡಿದ್ವಿ. ದೋಸೆ ಕಡೆ ಸೆಟ್ ದೋಸೆ ತೊಗೊಂಡಿದ್ದು, ಸೆಟ್ ಮಸಾಲ, ಅದು ಕೂಡ ಚೆನ್ನಾಗಿತ್ತು. ನನಗೆ ಆ್ಯಕ್ಚುಲಿ ದೋಸೆ ಕಾರ್ನರಲ್ಲಿ ಟೀ ತುಂಬ ಇಷ್ಟ ಆಗುತ್ತೆ. ಸೊ ಟೀನ ತೊಗೊಂಡ್ವಿ ನಾನು ನನ್ನ ಹಸ್ಬೆಂಡು. ಟೇಸ್ಟ್ ಅಂತೂ ಸೂಪರ್ವಾಗಿತ್ತು. ಹಾಯ್ ಫ್ರೆಂಡ್ಸ್, ಆಗ್ಯಾರು ಎಲೆಕ್ಟ್ರಿಕ್ ಎಗ್ ಬಾಯ್ಲರ್ನ ಯೂಸ್ ಮಾಡಿಕೊಂಡು ನಾನಿವತ್ತು ಕಪ್ ಕೇಕ್ನ ಮಾಡ್ತಾಯಿದ್ದೀನಿ. ಈ ಒಂದು ಪ್ರಾಡಕ್ಟ್ನ ನಾನು ಅಮೆಝಾನಿಂದ ಬೈ ಮಾಡಿದ್ದೀನಿ. ಸೊ ಇದು ಬಂದು ಎಗ್ ಬಾಯ್ಲಿಂಗ್ ಆಗಿರ್ಬೋದು, ಕಪ್ ಕೇಕ್ ಆಗಿರ್ಬೋದು, ಎಲ್ಲನೂ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗಿದೆ. ಸೊ ನಮಗೆ ಸಿಲಿಂಡರ್ ಅವಶ್ಯಕತೆಯೇ ಇಲ್ಲ. ಆರಾಮ್ಸೆ ಸ್ಮಾರ್ಟಾಗಿ ಇದನ್ನು ಯೂಸ್ ಮಾಡಿಕೊಂಡು ನಾವು ಎಗ್ ಬಾಯ್ಲ್ಡ್ ಆಗಿ ಕಪ್ ಕೇಕ್ ಇದೆಲ್ಲನೂ ಮಾಡ್ಕೊಳ್ಬೋದು. ನೋಡ್ತಾ ಇರ್ಬೋದು, ಇದರಲ್ಲಿ ಕಪ್ ಕೇಕ್ ಮಾಡ್ಕೊಳ್ಳೋದಕ್ಕೆ ನಮಗೆ ಎಕ್ಸ್ಟ್ರಾ ಪೌಚ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಈ ಒಂದು ಪ್ರಾಡಕ್ಟ್ ನಿಮಗೆ ಬೇಕಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಇದು ಆ್ಯಕ್ಚುಲಿ ಸೀಬೆಹಣ್ಣು ತೊಗೊಂಡು ಬಂದ್ವಿ. ಮಧ್ಯ ಏನು ಹಾಳಾಗಿಲ್ಲ, ಬಟ್ ಮಧ್ಯ ಒಂದು ಸ್ವಲ್ಪ ಕಪ್ಪಾದಂಗೆ ಆಗಿದೆ. ಹಾಗೆ ಫ್ರೆಂಡ್ಸ್, ಇವತ್ತು ಹೊರಗಡೆ ಹೋಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಬರೋಷ್ಟರಲ್ಲಂತೂ ಸಾಕಾಗೋಯ್ತು ಅಂತ ಅನ್ನಿಸ್ತಾಯಿತ್ತು. ಎಷ್ಟು ಕೆಲಸಗಳು, ಬ್ಯಾಂಕ್ ಕೆಲಸಗಳಂತೂ ಮುಗಿಯೋದಿಲ್ಲ. ಕೆಲವೊಂದು ಸಲ ಒಂದೊಂದು ದಿನ ಅಲ್ಲಿಗೆ ಆಗ್ಬಿಡುತ್ತೆ ಅಂತಲೇ ಹೇಳ್ಬೋದು. ನಾವು ಎಷ್ಟೇ ಫಾಸ್ಟಾಗಿ ಕೆಲವೊಂದು ಕೆಲಸ ಮುಗಿಸ್ಕೋಬೇಕಂತ ಅಂದ್ರೂ ಟೈಮ್ ಸಾಲೋದೇ ಇಲ್ಲ, ಹಂಗಾಗ್ಬಿಡುತ್ತೆ. ಸೊ ಹಂಗೆ ಆಯಿತು ನನಗೂ ನನ್ನ ಹಸ್ಬೆಂಡ್ಗೂ. ಸುಮಾರು ಒಂದು 12 o'clock ಹೋಗಿ ನಾವು ಬಂದಿದ್ದೆ, ಸುಮಾರು ಒಂದು 4:30 ಆಗೋಯ್ತು ಸಾಯಂಕಾಲ. ಅರ್ಧ ದಿನ ಅಲ್ಲೇ ಆಗೋಯ್ತು ಅಂತ ಅನ್ನಿಸ್ತು. ನಿಮಗೆ ನೋಡಿರ್ಬೋದು, ಅಂದರೆ ನಾವು ಹೋಗಿದ್ದು ಆಲ್ಮೋಸ್ಟ್ ಮಧ್ಯಾಹ್ನ ಆಗಿದ್ದರಿಂದ ಎಂಪ್ಲಾಯೀಸ್ ಕೂಡ ಊಟಕ್ಕೆ ಅಲ್ಲಿ 1:30 ಆಗೋಷ್ಟರಲ್ಲೆಲ್ಲ ಅವರು ಹೋದರು. ಮತ್ತೆ ಬಂದು ನಮ್ಮ ಕೆಲಸ ಮುಗಿಯೋಷ್ಟರಲ್ಲಿ ಟೈಮ್ ಆಯಿತು. ಅದಷ್ಟೇ ಅಲ್ಲದೆ ಇವಾಗ ನಾವು ಊರಿಗೆ ಕೂಡ ಹೋಗ್ಬೇಕಿದೆ. ಹಾಗಾಗಿ ಸ್ವಲ್ಪ ಲಗೇಜ್ ಎಲ್ಲ ಪ್ಯಾಕ್ ಮಾಡೋದು ಇತ್ತು, ಅದನ್ನು ಕೂಡ ನಾನು ಇನ್ನೂ ಮಾಡ್ಕೊಂಡಿಲ್ಲ. ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಮಾಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಳ್ತಾ ಇದ್ದೆ. ಸೊ ಬರ್ತಾ ಹಂಗೆ ನಾನು ಹೇಳ್ದಂಗೆ ಮಾವಿನಕಾಯಿ ಸೀಬೆಕಾಯಿ ತೊಗೊಂಡು ಬರೋಣ ಅಂದ್ಬಿಟ್ಟು ತೊಗೊಂಡ್ವಿ ಅಲ್ವಾ. ಇದು ಏನೋ ಒಂಥರ ಕಪ್ಪಗೆ ಆಗ್ಬಿಟ್ಟಿದೆ ಒಂದೊಂದು. ಮಾವಿನಕಾಯಿ ಚೆನ್ನಾಗಿತ್ತು. ಸ್ವಲ್ಪ ಹೊತ್ತು ಕುತ್ಕೊಂಡು ಸಮಾಧಾನ ಮಾಡಿಕೊಂಡು, ಆ್ಯಕ್ಚುಲಿ ಅಲ್ಲೇ ಹೋಟೆಲಲ್ಲೇ ಟೀ ಕುತ್ಕೊಂಡು ಬಂದ್ಬಿಟ್ಟಿದ್ವಲ್ಲ, ಹಾಗಾಗಿ ಮನೆಗೆ ಬಂದು ಸ್ವಲ್ಪ ತಲೆನೋವೆಲ್ಲ ಕಡಿಮೆ ಆಗಿ ಟೀ ಕುಡಿಬೇಕಂತ ಏನು ಅನಿಸ್ಲಿಲ್ಲ, ಅಲ್ಲೇ ಫ್ರೆಶ್ ಆಗಿದ್ದರಿಂದ. ಅದಲ್ಲದೆ ರಾತ್ರಿ ಬೇರೆ ಫ್ರೆಂಡ್ಸ್ ಹೆಂಗಾಗ್ಬಿಟ್ಟಿದೆ ಅಂದರೆ, ಸರಿಯಾಗಿ ಹಿಂಗೆ ಮಲಗದೆ ನಂಗೆ ಹಿಂಗೆ ಕರೆಕ್ಟಾಗಿ ಹಿಂಗೆ ತಿರ್ಗ್ಸೋಕ್ಕೂ ಆಗ್ತಾಯಿಲ್ಲ, ಕತ್ತಷ್ಟು ನೋವು ಬಂದ್ಬಿಟ್ಟಿದೆ. ಹಿಂಗೆ ಅಂದರೆ ಸಾಕು ಒಂದು ಸ್ವಲ್ಪ ನೋವು, ಅಷ್ಟು ಫ್ಲೆಕ್ಸಿಬಲಾಗಿ ತಿರ್ಗ್ಸೋಕೆ ಆಗ್ತಾಯಿಲ್ಲ ನನಗೆ ಆ ಕಡೆ ಈ ಕಡೆಗೆ. ಮುಂಚೆ ಚಿಕ್ಕವ್ರು ಇರಬೇಕಾದ್ರೆ ನಮ್ಗೆ ಹಿಂಗೆ ಒಂದು ಸೈಡ್ ಮಲ್ಕೊಂಡು ಏನೋ ಆಗಿ ಈ ಥರ ಬ್ಯಾಕ್ ಪೇನ್ ಎಲ್ಲ ಬಂದುಬಿಟ್ರೆ ನಮ್ಮ ಅಮ್ಮ ಅವರೆಲ್ಲ ಹೇಳೋರು, ಸೇರು ಇಟ್ಬಿಟ್ಟು ಪಡಿ ಅಥವಾ ಸೇರು ಅದ್ರ ಮೇಲೆ ಹಿಂಗೆ ಮಲ್ಕೋ, ಹಿಂಗೆ ಉಳ್ಳಾಡಿದ್ರೆ ಅದು ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು.
ನಾನು ಆ ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡಕ್ಕೆ ನನಗೆ ಟೈಮೇ ಆಗಿಲ್ಲ. ಬೆಳಿಗ್ಗೆ ಎದ್ದಿದ ತಕ್ಷಣ ಅದು ಇದು ಕೆಲಸ ಮಾಡು ಮತ್ತೆ ಓಡು ಅನ್ನಂಗೆ ನಂಗೆ ಕರೆಕ್ಟಾಗಿ ಅದನ್ನು ಏನು ರೆಮಿಡಿ ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ. ಅಟ್ಲೀಸ್ಟ್ ಈವ್ನಿಂಗ್ ಸಾಯಂಕಾಲ ಸ್ವಲ್ಪ ವಿಕ್ಸ್ ಎಲ್ಲ ಉಜ್ಬಿಟ್ಟು ಮಾಡ್ಕೋಬೇಕು. ಎಷ್ಟು ಹೆಂಗೆ ನಮಗೆ ಗೊತ್ತಿರಲ್ಲ ಏನಕ್ಕಾಗಿದೆ ಅಂತ. ನನಗೆ ಸಡನ್ನಾಗಿ ಬೆಳಿಗ್ಗೆ ಎದ್ದರೆ ಕತ್ ನೋವು ಬರ್ತಿದೆ. ಏನಾಯಿತು ಅಂದ್ಕೊಂಡು ಆಮೇಲೆ ನೆನೆಸ್ಕೊಂಡು ಏನಾದ್ರು ನಾವು ಸರಿಗೆ ಕರೆಕ್ಟಾಗಿ ಪ್ರಾಪರಾಗಿ ಪೊಸಿಷನಲ್ಲಿ ಮಲಗಿಲ್ಲ ಅಂತ ಅಂದರೆ ಹಿಂಗೆಲ್ಲ ಆಗುತ್ತೆ ಅಂತ ಅಂದ್ಬಿಟ್ಟು. ಹಾಗೆ ನಾನು ಹೇಳ್ದಾಗೆ ಮಳೆ ಬರೋ ಕೂಡ ಇದೆ. ಇವಾಗ ಹೆಂಗಪ್ಪ ಟ್ರಾವೆಲ್ ಮಾಡೋದು, ಮಳೆ ಗಿಳೆ ಬಂದ್ಬಿಟ್ರೆ ಅಂತ ಅನ್ನಿಸ್ತಿರುತ್ತೆ ನನಗೆ. ಬಟ್ ವೆದರ್ ಒಂಥರ ಮೋಡ ಥರ ಇದೆ. ಮಳೆ ಬರುತ್ತಾ ಬರಲ್ವಾ ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ. ಹಾಗೆ ಫ್ರೆಂಡ್ಸ್, ಈ ಒಂದು ಆಯಿಲ್ ಬಗ್ಗೆ ಕೂಡ ಹೇಳಬೇಕು. ಇದು ಬಂದು ಆಲ್ಮಂಡ್ ಡ್ರಾಪ್ಸು, ವಿಟಮಿನ್ ಇ ನೌರಿಶ್ಮೆಂಟು, ತುಂಬಾ ನಾನ್ ಸ್ಟಿಕ್ಕಿ ಆಗಿರೋ ಹೇರ್ ಆಯಿಲ್ ಇದು. ಕೂದಲೆಲ್ಲ ತುಂಬ ಸ್ಟಿಕ್ಕಿ ಆಗಿರೋದಿಲ್ಲ. ನಿಜವಾಗ್ಲೂ ಒಂದು ಪ್ರಾಡಕ್ಟ್ನ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ತುಂಬ ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು. ಈ ಒಂದು ಪ್ರಾಡಕ್ಟ್ ನನಗಂತೂ ಸಖತ್ ಹೆಲ್ಪ್ ಆಗಿದೆ. ನಾನು ಹಾಕೋದಕ್ಕೆ ಶುರು ಮಾಡಿದ್ದೀನಿ ಇದನ್ನು. ಆಲ್ರೆಡಿ ಇದನ್ನು ಯೂಸ್ ಮಾಡೋಕ್ಕೆ ಶುರು ಮಾಡಿ ಒಂದು 15-20 ಡೇಸ್ ಆಯಿತು. ಪರವಾಗಿಲ್ಲ ಅಂತ ಅನ್ನಿಸ್ತು ಈ ಒಂದು ಆಯಿಲ್. ಸೊ ಇದೊಂದು ಹೇರ್ ಫಾಲ್ಗಾಗಿರ್ಬೋದು, ಪ್ರತಿಯೊಂದಕ್ಕೂ ಬೆಸ್ಟ್ ಅಂತ ಹೇಳ್ಬೋದು. ವಿಟಮಿನ್ ಇ ಇದೆ ಇದರಲ್ಲಿ, ವಿಟಮಿನ್ ಇ ನೌರಿಶ್ಮೆಂಟ್. ಸೊ ತುಂಬ ಹೆಲ್ಪ್ ಆಗುತ್ತೆ. ನೀವು ಈ ಪ್ರಾಡಕ್ಟ್ ಫ್ರೆಂಡ್ಸ್ ಅಮೆಝಾನು, ಫ್ಲಿಪ್ಕಾರ್ಟು ಎಲ್ಲದರಲ್ಲೂ ಸಿಗುತ್ತೆ. ಬೇಕಂದರೆ ಬೈ ಮಾಡಿ. ಇದು ಜಸ್ಟ್ ಅಂದರೆ 250 ml ಅಂದರೆ 250 ml 315 ರುಪೀಸ್. ಇದು ಇಷ್ಟಕ್ಕೆ 315 ರುಪೀಸ್. ಬಟ್ ಚೆನ್ನಾಗಿದೆ. ನಾನು ಸ್ಟಾರ್ಟಿಂಗ್ ಹಿಂಗೆ ಅನ್ಕೊಬಿಟ್ಟಿದ್ದೆ ಅಂದರೆ ಇದು ಸ್ಮೆಲ್ ಎಲ್ಲ ನೋಡಿಬಿಟ್ಟು ನವರತ್ನ ತೈಲದ ಸ್ಮೆಲ್ ಬರುತ್ತಲ್ಲ, ಸ್ವಲ್ಪ ಹಂಗೆ ಎಲ್ಲಿ ಕೋಲ್ಡ್ ಆಗಿಬಿಡುತ್ತೆ ನನಗೆ ಈ ವೆದರಲ್ಲಿ ಯೂಸ್ ಮಾಡಿದ್ರೆ ಅಂತ ಭಯ ಆಗ್ಬಿಟ್ಟಿತ್ತು. ಬಟ್ ಇದನ್ನು ಯೂಸ್ ಮಾಡಿದ್ಮೇಲೆ ನನಗನ್ಸಿದ್ದು ಪರವಾಗಿಲ್ಲ ಅಂತ. ಹಾಗೆ ಫ್ರೆಂಡ್ಸ್, ತುಂಬ ಜನ ಕೇಳ್ತಾ ಇದ್ರಿ ನಮ್ಮದು ಸೈಟ್ ಮೆಜರ್ಮೆಂಟ್ ಬಗ್ಗೆ ಹೇಳಿ ತಿಳಿಸಿ ಅಂತ ಎಲ್ಲ ತುಂಬ ಜನ ಕೇಳ್ತಾ ಇದ್ರಿ. ನಂದು ಸೈಟ್ ಮೆಜರ್ಮೆಂಟ್ ಬಂದ್ಬಿಟ್ಟು 20x40. ಹಾಗೆ ಪ್ಲ್ಯಾನ್ ಎಲ್ಲ ಶೇರ್ ಮಾಡಿ ಅಂತ ಕೇಳ್ತಾ ಇದ್ರಿ. ಖಂಡಿತವಾಗಿಯೂ ನಾನು ನೆಕ್ಸ್ಟ್ ಡೇಸ್ಗಳಲ್ಲಿ ಅದನ್ನೆಲ್ಲ ಪ್ರಾಪರಾಗಿ ತಿಳಿಸ್ಬೇಕಲ್ವ, ಅದನ್ನೆಲ್ಲ ಶೇರ್ ಮಾಡ್ತೀನಿ. 20x40 ನಮ್ಮದು ಮೆಜರ್ಮೆಂಟು. ಸೊ ಇವಾಗ ಅದು ಕನ್ಸ್ಟ್ರಕ್ಷನ್ ಇನ್ನೂ ನಡೀತಾ ಇದೆ. ನೀರು ಹಾಕೋದೆಲ್ಲ ಕೆಲಸಗಳು ನಡೀತಾ ಇದೆ. ಇನ್ನು RCC ಎಲ್ಲ ಆಗಿಲ್ಲ. ಇನ್ನೊಂದು ವೀಕಲ್ಲಿ ಅದು ಕೂಡ ಕಂಪ್ಲೀಟ್ ಆಗುತ್ತೆ. RCC ಆಗುತ್ತೆ. ಅದೆಲ್ಲ ಆದಮೇಲೆ ಮತ್ತೆ ಕ್ಯೂರಿಂಗ್ ನಮಗೆ ಒಂದು 20-21 ಡೇಸ್ ಆ ಥರ ಬಿಡ್ತಾರೆ. ಆಮೇಲೆ ಎಷ್ಟು ಕಾಸ್ಟ್ ಆಯಿತು ಏನು ಎತ್ತ ಅಂತೆಲ್ಲ ಕೇಳ್ತಾ ಇದ್ರಿ. ನಾನು ಹೇಳ್ದಾಗೆ ಪ್ಲ್ಯಾನ್ ಡೀಟೇಲ್ ಕೇಳ್ತಾ ಇದ್ರಿ. ಖಂಡಿತವಾಗಿ ನಾವು ಪ್ರತಿಯೊಂದೂ ನಮ್ಮ ಬಜೆಟ್ಗೆ ನಾವು ಹೇಗೆ ಬೇಕು, ಎಷ್ಟು ಅಮೌಂಟ್ ಆಗುತ್ತೆ, ನಮ್ಮ ಇದಕ್ಕೆ ಸ್ಕ್ವೇರ್ ಫೀಟ್ ನಾವೇನು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀವಿ, ಮತ್ತು ಫಸ್ಟ್ ಫ್ಲೋರಿಗೆ ಎಷ್ಟಾಯಿತು ಏನು ಎತ್ತ ಅಂತೆಲ್ಲ ಹೇಳ್ಬಿಟ್ಟು ಖಂಡಿತವಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಡೀಟೇಲ್ ಆಗಿ. ಏನಕ್ಕಂದ್ರೆ ಇವಾಗ ನಮಗೆ ಕಂಪ್ಲೀಟ್ ಪಿಕ್ಚರ್ ನಮಗೆ ಮನೆ ಕ್ಲಿಯರ್ ಆಗೋವರೆಗೂ ಸಿಗೋದಿಲ್ಲ. ಯಾಕಂದರೆ ತುಂಬ ಜನ ಕೇಳ್ತಾ ಇದ್ರಿ ಎಷ್ಟು ಅಮೌಂಟ್ ಆಗುತ್ತೆ ಹೇಳಿ ಅಂತ. ನಾವು ಒಂದು ಅಂದಾಜು ಹೇಳ್ಬೋದು ಅಷ್ಟೇ, ಹೊರತು ಎಕ್ಸಾಕ್ಟು ಎಷ್ಟಾಯಿತು ಏನು ಅಂತ ನಮಗೆ ಕಷ್ಟ ಹೇಳೋದಕ್ಕೆ ಇವಾಗ. ಆಮೇಲೆ ಏನಾಗುತ್ತೆ ಅಂತ ಅಂದರೆ, ನಾವೊಂದು ಇಂಜಿನಿಯರ್ಸ್ಗೆ ವಹಿಸ್ಬಿಟ್ರೆ ಅವ್ರು ಮುಂಚೆನೇ ನಮ್ಗೆ ಹೇಳ್ಬಿಟ್ಟಿರ್ತಾರೆ ಈ ಥರದ್ದೇ ಮೆಟೀರಿಯಲ್ನ ನಾವು ಹಾಕ್ತೀವಿ ಅದು ಇದು ಅಂತೆಲ್ಲ ಹೇಳಿರ್ತಾರೆ. ಬಟ್ ನಾವು ಹೆಂಗೆ ಅಂತಂದರೆ, ನಾವು ಹೊಸ್ದಾಗಿ ಮತ್ತೆ ನಾವೇನೇ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ರು ಯಾವ್ದು ಹಾಕಬೇಕು, ಯಾವ ಥರದ್ದು ಯೂಸ್ ಮಾಡಬೇಕು ಅಂತ ಇರುತ್ತೆ. ಹಾಗೆ ನಮಗೆ ಸ್ವಂತ ಮನೆ ಅಂತ ಬಂದಾಗ ನಮಗೆ ಏನಕ್ಕೆ ಎಕ್ಸ್ಟ್ರಾ ಅಮೌಂಟ್ ಮುಂದಕ್ಕೆ ಹೋಗುತ್ತೆ ಅಂದರೆ, ಯಾವುದೇ ಮೆಟೀರಿಯಲ್ಗೂ ನಾವು ಕಾಂಪ್ರೋ ಆಗಲ್ಲ. ಲೈಫ್ ಲಾಂಗ್ ಇರೋದಲ್ವಾ, ಒಂದ್ಸಲ ಹಾಕ್ಸೋದು ಲೈಫ್ ಲಾಂಗ್ ಇರೋದು ಅಂತ ಅಂದ್ಬಿಟ್ಟು ಏನು ಮಾಡ್ತೀವಿ, ಕಾಂಪ್ರೋ ಆಗಲ್ಲ. ಸೊ ಬಜೆಟ್ ನಮಗೆ ಅಲ್ಲಿ ಚಿಕ್ಕದಾಗಿ ಹೋಗ್ತಾ ದೊಡ್ಡದಾಗಿ ಖರ್ಚಾಗ್ಬಿಟ್ಟಿರುತ್ತೆ. ಅದು ನಮ್ಗೆ ಗೊತ್ತಾಗೋದಿಲ್ಲ. ಬಟ್ ಫೈನಲಿ ನಾವೆಲ್ಲ ಕ್ಯಾಲ್ಕುಲೇಟ್ ಮಾಡಿದಾಗ ಅದು ನೀಟಾಗಿ ಗೊತ್ತಾಗುತ್ತೆ ಇದೆಲ್ಲೋಯ್ತು ಅಮೌಂಟು. ಏನಕ್ಕಂದರೆ ನಾವೊಂದು ಲೆಕ್ಕಾಚಾರ ಹಾಕಿರ್ತೀವಿ, ಅದನ್ನು ಎಕ್ಸ್ಟ್ರಾ ತೊಗೊಂಡು ಹೊರಟೋಗ್ಬಿಟ್ಟಿರುತ್ತೆ. ಏನು ಕಷ್ಟ ಆಯಿತು ಅಂದರೆ ಹಿಂಗೆ ನಾವು ಮೆಟೀರಿಯಲಲ್ಲಿ ಯಾವುದೇ ಒಂದು ಪ್ರಾಡಕ್ಟಲ್ಲಿ ಕಾಂಪ್ರೋ ಆಗಲ್ಲ. ಸ್ವಲ್ಪ ಬೆಸ್ಟ್ ಕ್ವಾಲಿಟಿದು ಹಾಕಬೇಕು ಅಂತಲೇ ಯೋಚನೆ ಮಾಡ್ತೀವಿ. ಆಮೇಲೆ ಯಾವುದೋ ಒಂದು ಕೆಲಸಕ್ಕೆ ಇಷ್ಟು ದುಡ್ಡು ಆಗುತ್ತೆ ಅಂತ ಕೈ ಹಾಕಿರ್ತೀವಿ, ಅದು ಇನ್ನೊಂದಷ್ಟು ಜಾಸ್ತಿ ಆಗುತ್ತೆ, 1 to ಡಬಲ್ ಆಗ್ತಾ ಹೋಗ್ತಾ ಇರುತ್ತೆ. ಈ ರೀತಿ ಎಲ್ಲ ಆಗುತ್ತೆ. ನೀವು ಕೇಳಿರೋ ಪ್ರಶ್ನೆಗಳಿಗೆ ಖಂಡಿತ ನಾನು ಆದಷ್ಟು ಬೇಗ ಕನ್ಸ್ಟ್ರಕ್ಷನ್ಗೆ ಹೋಗ್ತಾ ಎಷ್ಟೆಷ್ಟು ಆಯಿತು ಏನು ಅಂತ ಅಂದ್ಬಿಟ್ಟು ಆ ಡೀಟೇಲ್ ಎಲ್ಲ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ತುಂಬ ಜನ ಕೇಳ್ತಿದ್ರಿ, ತುಂಬ ಜನ ನಾನು ಕೂಡ ನಾವು ಮನೆ ಕಟ್ಟಬೇಕು ಅಂತಂದಾಗ ತುಂಬ ಒಳ್ಳೊಳ್ಳೆ ನಂಗೆ ವಿಶಸ್ ಮಾಡಿದ್ದೀರಾ. ನಿಮ್ಮ ವಿಶಸ್ಸಿಂದ ಇದೆಲ್ಲ ಖಂಡಿತ ಸಾಧ್ಯ ಆಗ್ತಾ ಇದೆ. ಅದೇ ರೀತಿ ನೀವು ನಮ್ಮ ವ್ಯೂವರ್ಸ್ಗಳು ಅಷ್ಟೇ ಯಾರಿಗಾದ್ರೂ ಆ ಥರ ಸ್ವಂತ ಮನೆ ಕಟ್ಟಬೇಕು ಮಾಡಬೇಕು ಅಂತ ತುಂಬ ಜನ ಕನಸು ಕಟ್ಟಿರ್ತೀರ. ಸೊ ನಿಮ್ಮ ಆಸೆಗಳು ಈಡೇರಲಿ ಆದಷ್ಟು ಬೇಗ. ನಿಮ್ಮ ಜೀವನದಲ್ಲೂ ಆ ಒಂದು ಸಮಯ ಬರಲಿ ಅಂತ ದೇವ್ರ ಹತ್ರ ಕೇಳ್ಕೊಳ್ತೀನಿ. ಹಾಗೆ ಫ್ರೆಂಡ್ಸ್, ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋಸ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು.